ಹಾವೇರಿ ಜಿಲ್ಲಾಧಿಕಾರಿಗಳ ಕಾರನ್ನು ಸೀಸ್ ಮಾಡಲಾಗಿದೆ. ಯಾಕೆ ಈ ಸೀಸ್ ಮಾಡುವಂಥ ಪರಿಸ್ಥಿತಿಗೆ ಬಂತು ಅಂತಂದರೆ ಭಾಳ ಇಂಟ್ರೆಸ್ಟಿಂಗ್ ಆಗಿದೆ ಈ ಸ್ಟೋರಿಯನ್ನು ನೋಡಿ. ಯಾಕೆ ಸೀಸ್ ಮಾಡಕ್ಕೆ ಕೋರ್ಟ್ ಹೇಳ್ತು ಅಂತಂದರೆ ಭೂಸ್ವಾಧೀನ ಪರಿಹಾರವನ್ನು ನೀಡದ ಹಿನ್ನೆಲೆಯಲ್ಲಿ ಈ ಕಾರನ್ನು ಜಪ್ತಿ ಮಾಡಿರೋದು. ಹಾವೇರಿ ಡಿ ಸಿ ವಿಜಯ್ ಮಹಾಂತೇಶ್ ಓಡಾಡುವಂಥ ಕಾರನ್ನು ಸೀಸ್ ಮಾಡಿದ್ದಾರೆ. 2 ಎಕರೆ 24 ಗುಂಟೆ ಜಮೀನು ಭೂಸ್ವಾಧೀನವನ್ನು ಪಡಿಸ್ಕೊಂಡಿದ್ರು ಡಿ ಸಿ ಅವರು. ಯಾವಾಗ ಈಗ ಅಲ್ಲ ನೋಡಿ ಹೇಳ್ತೀವಿ. ಅದು ಬ್ಯಾಡಗಿಯ ಕೆರುಡಿ ಗ್ರಾಮದ ರುದ್ರಪ್ಪ ಬಸತ್ತ ಗುತ್ತಲ್ ಅವರ ಜಮೀನದು. ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದರು ಸಂತ್ರಸ್ತೆ ಶಿವಕ್ಕ ಗುತ್ತಲು. ಸೊ ಬಡ್ಡಿ ಸಮೇತ 45,80,000 ರೂಪಾಯಿ ಪರಿಹಾರವನ್ನು ನೀಡೋಕ್ಕೆ ಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಆದರೆ ಇದುವರೆಗೂ ಪರಿಹಾರವನ್ನು ನೀಡಿಲ್ಲ. ಸೊ ಹಾಗಾಗಿ ಕಾರನ್ನೇ ಜಪ್ತಿ ಮಾಡಿಬಿಟ್ಟಿದ್ದಾರೆ. ಅದನ್ನೇ ಈಗ ಸೀಸ್ ಮಾಡಿಬಿಟ್ಟಿದ್ದಾರೆ. ದುಡ್ಡನ್ನು ಕೊಡಬೇಕೀಗ, ಪರಿಹಾರದ ರೂಪದಲ್ಲಿರುವಂಥ ದುಡ್ಡನ್ನು. ಸೊ 45,80,000 ರೂಪಾಯಿ ಪರಿಹಾರವನ್ನು ಕೊಡಬೇಕಾಗಿದೆ. ದುಡ್ಡು 2 ಎಕರೆ ಎಷ್ಟು ಗುಂಟೆ ಇದೆ ಆ ಜಮೀನನ್ನು, ಅದಕ್ಕೆ ಪರಿಹಾರ ಕೊಡಬೇಕಾಗಿತ್ತು ಅದನ್ನು ಭೂಸ್ವಾಧೀನವನ್ನು. ಅಲ್ಲಿ ನೋಡ್ತಾ ಇದ್ರಲ್ಲ ಆ ಅಜ್ಜಿನೇ ಕೇಸನ್ನು ಹಾಕಿದಂಥವ್ರು. ಸೊ ಅವ್ರು ಪ್ರಶ್ನೆ ಮಾಡಿದ್ದಾರೆ ನೋಡಿ, ಹೆಂಗೆ ಎಲ್ಲ ಗೊತ್ತಿದೆ, ಕೋರ್ಟಲ್ಲಿ ಕೇಳಿದ್ರೆ ಕರೆಕ್ಟಾಗಿ ಇದಕ್ಕೆಲ್ಲ ಸಿಗುತ್ತೆ ಅಂತೇಳಿ. ಯಾರೇನು ಮಾಡ್ಕೊಳಕ್ಕಾಗೋದಿಲ್ಲ. ಅವ್ರ ಜಮೀನು ತೊಗೊಂಡ್ರಾ ಪರಿಹಾರ ಕೊಡಬೇಕು, ಇಲ್ಲದೇ ಇದ್ದರೆ ಹಿಂಗೆ ಕತೆ. ಸರ್ಕಾರ ಫಸ್ಟ್ ಇದನ್ನು ಅರ್ಥ ಮಾಡ್ಕೋಬೇಕು.